ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೆಲ್ತ್ ಪ್ಲಸ್ ಕನ್ನಡ. ಇವತ್ತು ನಾವು ಪ್ರತಿಯೊಬ್ಬ ಪುರುಷನ ಮನಸ್ಸಿನಲ್ಲೂ ಇರುವ, ಆದರೆ ಯಾರೂ ಹೊರಗಡೆ ಮುಕ್ತವಾಗಿ ಮಾತಾಡದ ಒಂದು ಅತ್ಯಂತ ಸೂಕ್ಷ್ಮ ಮತ್ತು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ವಯಾಗ್ರ ತಿಂದ್ರೆ ಇಡೀ ರಾತ್ರಿಗೆತ್ಲೆ ಸಂಭೋಗ ಮಾಡಬಹುದಾ? ಹೆಚ್ಚಿನ ಜನರು ನಂಬುವ ಈ ವಿಷಯ ನಿಜವಾ, ಅಥವಾ ಇದು ಕೇವಲ ಸಿನಿಮಾಗಳಲ್ಲಿ ಮತ್ತು ಕಲ್ಪನೆಗಳಲ್ಲಿ ಮಾತ್ರ ಸಾಧ್ಯವಾ? ಈ ನೀಲಿ ಬಣ್ಣದ ಒಂದು ಚಿಕ್ಕ ಮಾತ್ರೆ ಪುರುಷರ ಲೈಂಗಿಕ ಶಕ್ತಿಯನ್ನ ರಾತ್ರೋರಾತ್ರಿ ಬದಲಾಯಿಸ್ಬಿಡುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ವೈದ್ಯರು ಹೇಳುವ ಅಸಲಿ ಸತ್ಯ ಏನು? ಇವತ್ತಿನ ವಿಡಿಯೋದಲ್ಲಿ ನಾವು ವಯಾಗ್ರಾದ ಹಿಂದಿರುವ ಸಂಪೂರ್ಣ ವಿಜ್ಞಾನ, ಅದರ ಅಸಲಿ ಸತ್ಯ ಮತ್ತು ಹೆಚ್ಚಿನ ಪುರುಷರು ಮಾಡುವ ಆ ಒಂದು ದೊಡ್ಡ ತಪ್ಪು ಏನು ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿ ನೋಡೋಣ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಅರ್ಧ ಜ್ಞಾನ ಯಾವತ್ತಿಗೂ ಅಪಾಯಕಾರಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಯಾಗ್ರ ಮಾತ್ರೆ ತಿಂದರೆ ಇಡೀ ರಾತ್ರಿ ಸಂಭೋಗ ಮಾಡಬಹುದು ಅಂತ ಹಲವರು ನಂಬುತ್ತಾರೆ. ಕೆಲವರು ಇದನ್ನ ಮ್ಯಾಜಿಕ್ ಪಿಲ್, ಮಂತ್ರದ ಗುಳಿಗೆ ಅಂತ ಭಾವಿಸ್ತಾರೆ. ಆದರೆ ನಿಜವಾಗಿ ವಯಾಗ್ರ ತೆಗೆದುಕೊಂಡ್ರೆ ಒಬ್ಬ ಪುರುಷ ಎಷ್ಟು ಸಮಯ ಮಾಡಬಹುದು? ಅದು ನಿಜವಾಗಿಯೂ ಶಕ್ತಿಯನ್ನ ಹೆಚ್ಚಿಗೆ ಮಾಡುತ್ತಾ, ಅಥವಾ ಇದು ಕೇವಲ ತಪ್ಪು ಕಲ್ಪನೆಯಾ? ಇವತ್ತಿನ ವಿಡಿಯೋದಲ್ಲಿ ವಯಾಗ್ರದ ಬಗ್ಗೆ ಇರುವಂತಹ ಸಾಮಾನ್ಯ ಅಪೋಹಗಳು, ವೈಜ್ಞಾನಿಕ ಸತ್ಯಗಳು, ಇದರ ಪರಿಣಾಮ ಎಷ್ಟು ಹೊತ್ತಿರುತ್ತೆ, ಮತ್ತು ಇದನ್ನು ತೆಗೆದುಕೊಳ್ಳುವ ಮೊದಲು ತಿಳಿದುಕೊಳ್ಳಲೇಬೇಕಾದಂತಹ ಪ್ರಮುಖ ಮಾಹಿತಿಗಳು ಯಾವುದು ಅಂತ ತಿಳಿದುಕೊಳ್ಳೋಣ. ವೀಕ್ಷಕರೇ, ಮೊದಲನೇದಾಗಿ ವಯಾಗ್ರ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲು ಒಂದು ಮುಖ್ಯ ವಿಷಯ ತಿಳ್ಕೊಳ್ಬೇಕು. ವಯಾಗ್ರ ಅಂದ್ರೆ ಪುರುಷರ ಲೈಂಗಿಕ ಸಮಸ್ಯೆಗಳಿಗೆ ಬಳಸುವಂತಹ ಒಂದು ಔಷಧಿ. ಇದರ ಮೂಲ ಹೆಸರು ಸಿಲ್ಡೆನಾಫಿಲ್. ಇದನ್ನು ಮೊದಲಿಗೆ ಹೃದಯ ಮತ್ತು ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ ಸಮಸ್ಯೆಗಳಿಗೆ ಡೆವಲಪ್ ಮಾಡಲಾಗಿತ್ತು. ಆದರೆ ಪರೀಕ್ಷೆಗಳ ವೇಳೆ ಇದನ್ನು ಪುರುಷರಲ್ಲಿ ಉತ್ತಮ ಎರೆಕ್ಷನ್ ಅಂದರೆ ನಿಮಿರುತನ ಉಂಟು ಮಾಡುತ್ತೆ ಅನ್ನೋದು ಕಂಡು ಬಂದ ನಂತರ ಲೈಂಗಿಕ ಚಿಕಿತ್ಸೆಯಲ್ಲಿ ಬಳಸೋದಕ್ಕೆ ಆರಂಭ ಮಾಡಲಾಯಿತು. ಆದರೆ ವಯಾಗ್ರ ಯಾವುದೇ ಕಾಮೋತ್ತೇಜಕ ಔಷಧಿ ಅಲ್ಲ. ಅಂದರೆ ಇದನ್ನು ತಿಂದು ಕೂಡಲೇ ಲೈಂಗಿಕ ಆಸೆಗಳು ಹೆಚ್ಚಾಗೋದಿಲ್ಲ. ಲೈಂಗಿಕ ಉದ್ರೇಕತನ ಇದ್ದಾಗ ಮಾತ್ರ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅಂದರೆ ನಿಮಗೆ ಮೂಡಿದ್ದಾಗ ಇದನ್ನು ತೆಗೆದುಕೊಂಡ್ರೆ, ಇದನ್ನು ನುಂಗಿದ್ರೆ ಆಗ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಎರಡನೇದಾಗಿ, ವಯಾಗ್ರ ತಿಂದರೆ ಎಷ್ಟು ಸಮಯ ಕೆಲಸ ಮಾಡುತ್ತೆ? ಹೆಚ್ಚಿನ ಜನರ ಪ್ರಶ್ನೆ ಇದೆ. ಈ ವಯಾಗ್ರ ತಿಂದರೆ ಎಷ್ಟು ಸಮಯ ಸಂಭೋಗ ಮಾಡಬಹುದು? ವಾಸ್ತವವಾಗಿ ವಯಾಗ್ರ ಸಂಭೋಗದ ಸಮಯವನ್ನು ನೇರವಾಗಿ ಹೆಚ್ಚಿಗೆ ಮಾಡೋದಿಲ್ಲ. ಬದಲಾಗಿ ಉತ್ತಮ ನಿಮಿರುತನವನ್ನು ಪಡೆಯೋದಕ್ಕೆ ಮತ್ತು ಕಾಪಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ. ಸಾಮಾನ್ಯವಾಗಿ ವಯಾಗ್ರ ತೆಗೆದುಕೊಂಡ ಒಂದು 30ರಿಂದ 60 ನಿಮಿಷಗಳ ನಂತರ ಅದರ ಪರಿಣಾಮ ಆರಂಭ ಆಗುತ್ತೆ. ಅದರ ಪರಿಣಾಮ ಏನಪ್ಪಾ ಅಂದರೆ ಸುಮಾರು 4ರಿಂದ 6 ಗಂಟೆವರೆಗೆ ಮಾತ್ರ ಇರಬಹುದು. ಕೆಲವರಲ್ಲಿ ಇದು 8 ಗಂಟೆಗಳವರೆಗೆ ಕೂಡ ಇರುತ್ತೆ. ಇದರಿಂದ ಅರ್ಥ ಏನು ಅಂತಂದರೆ, ನೀವು 4ರಿಂದ 6 ಗಂಟೆಗಳ ಕಾಲ ನಿರಂತರವಾಗಿ ಸಂಭೋಗ ಮಾಡಬಹುದು ಅಂತ ಅಲ್ಲ. ಆ ಸಮಯದ ಅವಧಿಯಲ್ಲಿ ಲೈಂಗಿಕ ಉದ್ರೇಕತನ ಉಂಟಾದಾಗ, ನಿಮಗೆ ಮೂಡ್ ಬಂದಾಗ ನಿಮಿರುತನ ಪಡೆಯೋದಕ್ಕೆ ಸುಲಭ ಆಗುತ್ತೆ. ಮೂರನೇದಾಗಿ, ಒಂದು ಸಾಮಾನ್ಯ ತಪ್ಪು ಕಲ್ಪನೆ ಏನಂದರೆ, ಸಿನಿಮಾಗಳಲ್ಲಿ, ಜೋಕ್ಸ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವಯಾಗ್ರ ಬಗ್ಗೆ ಹಲವು ಅತಿಶಯೋಕ್ತಿಗಳು ಕೇಳಿರಬಹುದು. ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ. ಆದರೆ ವೈದ್ಯಕೀಯವಾಗಿ ನೋಡಿದ್ರೆ ವಯಾಗ್ರ ಯಾವುದೇ ಸೂಪರ್ ಪವರನ್ನು ನೀಡುವುದಿಲ್ಲ. ಇದು ನಿಮ್ಮ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸೋದಿಲ್ಲ, ಸ್ಟ್ಯಾಮಿನಾ ಹೆಚ್ಚಿಸೋದಿಲ್ಲ, ಮತ್ತು ವೀರ್ಯಸ್ಖಲನವನ್ನು ತಡೆಗೂಡಿಸುವ ಔಷಧಿಯಂತೂ ಅಲ್ಲವೇ ಅಲ್ಲ. ಲೇಟಾಗಿ ಔಟ್ ಮಾಡೋದಕ್ಕೆ ಇದು ನಿಮಗೆ ಸಹಾಯ ಮಾಡಲ್ಲ. ವೀರ್ಯಸ್ಖಲನ ಬೇಗ ಆಗುವ ಸಮಸ್ಯೆ ಇದ್ರೆ ಅದಕ್ಕೆ ಬೇರೆ ರೀತಿಯ ಚಿಕಿತ್ಸೆ ಬೇಕಾಗಬಹುದು. ನಾಲ್ಕನೇದು, ಯಾರು ವಯಾಗ್ರ ತೆಗೆದುಕೊಳ್ಬಾರ್ದು? ಇದು ಬಹಳ ಮುಖ್ಯವಾದ ಮಾಹಿತಿ. ಈ ಹೃದಯ ಸಂಬಂಧಿ ಕೆಲವು ಔಷಧಿಗಳನ್ನು ತೆಗೆದುಕೊಳ್ತಾ ಇರೋರು, ವಿಶೇಷವಾಗಿ ನೈಟ್ರೇಟ್ ಔಷಧಿಗಳನ್ನು ಬಳಸುವವರು ವೈದ್ಯರ ಸಲಹೆ ಇಲ್ಲದೆ ವಯಾಗ್ರವನ್ನು ಬಳಸಬಾರ್ದು. ಕಡಿಮೆ ರಕ್ತದೊತ್ತಡ, ಕೆಲವು ಕಣ್ಣಿನ ಸಮಸ್ಯೆಗಳು ಅಥವಾ ಗಂಭೀರ ಹೃದಯ ಸಮಸ್ಯೆಗಳಿರುವವರು ಕೂಡ ಎಚ್ಚರಿಕೆಯಿಂದ ಇರಬೇಕು. ವಯಾಗ್ರ ತೆಗೆದುಕೊಂಡ ನಂತರ ತಲೆನೋವು, ಮುಖ ಕೆಂಪಾಗೋದು, ಮೂಗು ಮುಚ್ಚಿಕೊಳ್ಳೋದು ಅಥವಾ ತಲೆ ಸುತ್ತೋದು, ತಲೆ ಹಿಡಿಯೋದು ಮೊದಲಾದ ಅಡ್ಡ ಪರಿಣಾಮಗಳು ಕಾಣಿಸಬಹುದು. ಈ ನಿಜವಾದ ರಹಸ್ಯ ಏನು ಇದರಲ್ಲಿ?
ಹೆಚ್ಚಿನ ಪುರುಷರು ಒಂದು ವಿಷಯವನ್ನು ಮರೆತು ಬಿಡ್ತಾರೆ. ಏನಂದ್ರೆ, ಉತ್ತಮ ಲೈಂಗಿಕ ಜೀವನಕ್ಕೆ ಕೇವಲ ಒಂದು ಮಾತ್ರೆ ಸಾಕಾಗೋದಿಲ್ಲ ಪ್ರಿಯ ವೀಕ್ಷಕರೇ. ನಿಯಮಿತ ವ್ಯಾಯಾಮ, ಉತ್ತಮ ನಿದ್ರೆ, ಆರೋಗ್ಯಕರ ಆಹಾರ, ಕಡಿಮೆ ಒತ್ತಡ ಮತ್ತು ಉತ್ತಮವಾದಂತಹ ಮಾನಸಿಕ ಆರೋಗ್ಯ ಇವೆಲ್ಲವೂ ಸಮಾನವಾಗಿ ಮುಖ್ಯ. ಕೆಲವೊಮ್ಮೆ ಆತಂಕ ಮತ್ತು ಒತ್ತಡವೇ ಪ್ರಮುಖ ಕಾರಣವೂ ಕೂಡ ಆಗಿರಬಹುದು. ಅಂತಹ ಸಂದರ್ಭದಲ್ಲಿ ಜೀವನ ಶೈಲಿಯ ಬದಲಾವಣೆಗಳು ಔಷಧಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಬಹುದು. ಹಾಗಾದರೆ ನಿಮಗೆ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ವಯಾಗ್ರ ತಿಂದರೆ ಗಂಟೆಗಟ್ಟಲೆ ನಿರಂತರ ಸಂಭೋಗ ಮಾಡಬಹುದು ಅನ್ನೋದು ಒಂದು ದೊಡ್ಡ ಅಪೋಹ. ವಾಸ್ತವವಾಗಿ ಇದು ಉತ್ತಮ ನಿಮಿರುತನವನ್ನು ಪಡೆಯೋದಕ್ಕೆ ಸಹಾಯ ಮಾಡೋ ಔಷಧಿ ಮಾತ್ರ. ಯಾವುದೇ ಔಷಧಿಯನ್ನ ವೈದ್ಯರ ಸಲಹೆ ಇಲ್ಲದೆ ಬಳಸಬೇಡಿ. ವಯಾಗ್ರ ಬಗ್ಗೆ ಒಂದು 5 ಆಶ್ಚರ್ಯಕರ ಸಂಗತಿಗಳು. ಈಗ ನಾವು ವಯಾಗ್ರದ ಬಗ್ಗೆ ಜನರಿಗೆ ಗೊತ್ತಿಲ್ಲದ ಒಂದು 5 ಆಶ್ಚರ್ಯಕರ ಸಂಗತಿಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನಪ್ಪ ಅಂದರೆ, ವಯಾಗ್ರ ಕೇವಲ ಪುರುಷರ ಲೈಂಗಿಕ ಸಮಸ್ಯೆಗೆ ಮಾತ್ರವಲ್ಲ. ಇದನ್ನು ನವಜಾತ ಶಿಶುಗಳಲ್ಲಿ ಬರುವಂತಹ ಪಲ್ಮನರಿ ಹೈಪರ್ ಟೆನ್ಷನ್ ಅಂತಂದರೆ ಶ್ವಾಸಕೋಶದ ರಕ್ತದೊತ್ತಡದ ಕಾಯಿಲೆಯನ್ನು ಗುಣಪಡಿಸುವುದಕ್ಕೆ ಕೂಡ ಆಸ್ಪತ್ರೆಗಳಲ್ಲಿ ಬಳಸ್ತಾರೆ. ಅದು ವೈದ್ಯರು ಮಾತ್ರ ಬಳಸುವಂತಹ ಮಾತ್ರೆ. ಎರಡನೆಯದಾಗಿ, ಹೆಚ್ಚಿನ ಜನರು ವಯಾಗ್ರ ತಿಂದರೆ ಲೈಂಗಿಕವಾಗಿ ಹರಡುವ ರೋಗಗಳಿಂದ ರಕ್ಷಣೆ ಸಿಗುತ್ತೆ ಅಂತ ತಪ್ಪು ತಿಳ್ಕೊಂಡಿರ್ತಾರೆ. ಆ ಥರದ ಯಾವುದೇ ಥರದ ಲಾಭಗಳು ಇದರಿಂದ ಆಗೋದಿಲ್ಲ. ಆದರೆ ವಯಾಗ್ರ ಕೇವಲ ರಕ್ತ ಪರಿಚಲನೆಗೆ ಸಂಬಂಧಿಸಿದಂತಹ ಮಾತ್ರೆ. ಇದು ಯಾವುದೇ HIV ಅಥವಾ ಇತರೆ ಗುಪ್ತ ರೋಗಗಳನ್ನು ತಡೆಯೋದಿಲ್ಲ. ಮೂರನೆಯದಾಗಿ, ಈ ಕ್ರೀಡಾಲೋಕದಲ್ಲಿ ವಯಾಗ್ರವನ್ನು ಒಂದು ಕಾಲದಲ್ಲಿ ಬ್ಯಾನ್ ಮಾಡಬೇಕು ಅನ್ನುವ ಬಗ್ಗೆ ಚರ್ಚೆ ನಡೆದಿತ್ತು. ಯಾಕಂದರೆ ಇದು ರಕ್ತನಾಳಗಳನ್ನು ವಿಸ್ತರಿಸಿ ಆಮ್ಲಜನಕದ ಸರಬರಾಜನ್ನು ಹೆಚ್ಚಿಗೆ ಮಾಡುತ್ತೆ. ಇದರಿಂದ ಅಥ್ಲೀಟ್ಗಳ ಕಾರ್ಯಕ್ಷಮತೆ ಹೆಚ್ಚುತ್ತೆ ಅಂಥೇಳಿ ನಂಬಲಾಗಿತ್ತು. ಇನ್ನು ನಾಲ್ಕನೆಯದಾಗಿ, ವಯಾಗ್ರಾದ ಅತಿಯಾದ ಬಳಕೆಯಿಂದ ಕೆಲವರಲ್ಲಿ ಸೈಡ್ ಎಫೆಕ್ಟ್ ಕೂಡ ಆಗಿ ಪ್ರಪಂಚವೆಲ್ಲ ನೀಲಿ ಬಣ್ಣದಲ್ಲಿ ಕಾಣುವಂತಹ ಪರಿಸ್ಥಿತಿ ಬಂದಿತ್ತು. ಅಂದರೆ ತಾತ್ಕಾಲಿಕವಾದಂತಹ ದೃಷ್ಟಿ ದೋಷ ಕೂಡ ಉಂಟಾಗಬಹುದು. ಈ ವಯಾಗ್ರವನ್ನು ಈ ಕತ್ತರಿಸಿದ ಹೂಗಳು ಅಂದರೆ ಹೂವನ್ನು ಕಿತ್ಕೊಂಡಿರೋ ಹೂಗಳ ಹೂದಾನಿ ನೀರಲ್ಲಿ ಹಾಕಿ, ಆ ಹೂವು ಹಾಕಿರೋ ನೀರಿನ ಒಂದು ಪಾಟ್ ಇದೆಯಲ್ಲ, ಅದಕ್ಕೆ ನೀವು ಆ ಟ್ಯಾಬ್ಲೆಟನ್ನು ಹಾಕಿದ್ರೆ ಆ ಹೂವುಗಳು ಬಾಡಿ ಹೋಗದೆ ಇನ್ನೂ 1 ವಾರಗಳ ಕಾಲ ಹೆಚ್ಚುವರಿಯಾಗಿ ತಾಜಾ ಆಗಿ ಇರುತ್ತವೆ ಅಂಥೇಳಿ ಕೆಲವು ಸಂಶೋಧನೆಗಳು ಸಾಬೀತುಪಡಿಸಿವೆ. ಇನ್ನು ಅಪಾಯಗಳು ಮತ್ತು ಸೈಡ್ ಎಫೆಕ್ಟ್ ಯಾರು ಬಳಸಬಾರ್ದು, ಇದು ಬಹಳ ಇಂಪಾರ್ಟೆಂಟ್. ಆದರೆ ಇಲ್ಲಿ ಒಂದು ಅತ್ಯಂತ ಗಂಭೀರವಾದ ಒಂದು ಎಚ್ಚರಿಕೆಯ ವಿಷಯ ಇದೆ. ಇದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ವಯಾಗ್ರವನ್ನು ಯಾರು ಬೇಕಾದರೂ ಮೆಡಿಕಲ್ ಶಾಪ್ಗೆ ಹೋಗಿ ತಂದು ಬಳಸೋದಕ್ಕೆ ಆಗೋದಿಲ್ಲ. ತಿನ್ನುವ ಚಾಕ್ಲೇಟ್ ಅಲ್ಲ ಇದು. ವೈದ್ಯರ ಸಲಹೆ ಇಲ್ಲದೆ ವಯಾಗ್ರ ಬಳಸಬಾರ್ದು. ವಿಶೇಷವಾಗಿ ಯಾರಿಗೆ ಹೃದಯ ಕಾಯಿಲೆ ಇದೆಯೋ, BP ಇದೆಯೋ, ಯಾರು ಈಗಾಗಲೇ ಹಾರ್ಟ್ ಪ್ರಾಬ್ಲಮ್ ಇದೆಯೋ ಅಥವಾ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಅಥವಾ ಸ್ಟ್ರೋಕ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಅವರು ಇದನ್ನು ಮುಟ್ಟಲೇಬಾರದು. ಅದರಲ್ಲೂ ಕೂಡ ಮುಖ್ಯವಾಗಿ BP ಅಥವಾ ಎದೆನೋವಿಗಾಗಿ ನೈಟ್ರೇಟ್ಸನ್ನು ಹೊಂದಿರುವಂತಹ ಔಷಧಿಗಳನ್ನು ತೆಗೆದುಕೊಳ್ಳುವವರು ವಯಾಗ್ರವನ್ನು ತಿಂದರೆ ರಕ್ತದ ಒತ್ತಡ ದಿಢೀರನೆ ಅತ್ಯಂತ ಅಪಾಯಕಾರಿ ಮಟ್ಟಕ್ಕೆ ತಲುಪುತ್ತೆ. ಪ್ರಾಣಕ್ಕೆ ಕಂಟಕ ಕೂಡ ಆಗಬಹುದು. ಬಿ ಕೇರ್ಫುಲ್. ಕೆಲವೊಮ್ಮೆ ವಯಾಗ್ರಾದ ಅತಿಯಾದ ಡೋಸ್ನಿಂದಾಗಿ ಪುರುಷಾಂಗವು ಸತತ 4 ಗಂಟೆಗಳಿಗಿಂತ ಹೆಚ್ಚು ಕಾಲ ತೀವ್ರವಾದ ನೋವಿನಿಂದ ಉತ್ತೇಜನಗೊಂಡ ಸ್ಥಿತಿಯಲ್ಲೇ ಉಳಿದು ಬಿಡುತ್ತೆ, ನಿಂತೆ ಇರುತ್ತೆ. ಇದನ್ನು ವೈದ್ಯಕೀಯ ಜಗತ್ತಿನಲ್ಲಿ ಪ್ರಿಯಾಪಿಸಮ್ ಅಂತ ಕರೀತಾರೆ. ಇಂತಹ ಒಂದು ಪರಿಸ್ಥಿತಿ ಬಂದರೆ ಕ್ಷಣದಲ್ಲೇ ಅಂದರೆ ತಕ್ಷಣವೇ ನೀವು ಆಸ್ಪತ್ರೆಗೆ ಹೋಗಿ ತುರ್ತು ಚಿಕಿತ್ಸೆಯನ್ನು ಪಡೆಯಬೇಕಾಗುತ್ತೆ. ಇಲ್ಲದೇ ಇದ್ದರೆ ಪುರುಷಾಂಗದ ಅಂಗಾಂಶಗಳು ಶಾಶ್ವತವಾಗಿ ಹಾನಿಗೊಳಗಾಗಬಹುದು. ಇಷ್ಟೇ ಅಲ್ಲದೆ ತಲೆನೋವು, ಮುಖ ಕೆಂಪಗಾಗೋದು, ಡೈಜೆಷನ್ ಆಗದೇ ಇರೋದು ಮತ್ತು ಮೂಗು ಕಟ್ಟೋದು ಇನ್ನಿತರ ಸಮಸ್ಯೆಗಳು ಮತ್ತು ಸಾಮಾನ್ಯ ಪಾರ್ಶ್ವ ಪರಿಣಾಮಗಳಾಗಿದ್ದಾವೆ, ಸೈಡ್ ಎಫೆಕ್ಟ್ಗಳಿವು. ಹಾಗಾಗಿ
ಇವತ್ತಿನ ಇಡೀ ವಿಡಿಯೋದ ಮುಖ್ಯ ಸಾರಾಂಶ ಏನಂದರೆ, ವಯಾಗ್ರ ಅಂತನ್ನೋದೇನಿದೆಯಲ್ಲ, ಇದು ನಿರಂತರವಾಗಿ ಗಂಟೆಗಟ್ಟಲೆ ಸಂಭೋಗ ಮಾಡುವ ಶಕ್ತಿಯನ್ನು ಕೊಡುವಂತಹ ಮಾತ್ರೆ, ಹೌದು ಅಲ್ಲವೋ ಅನ್ನೋದ್ರ ಬಗ್ಗೆ ಆಗಿತ್ತು. ಇದು ಯಾವುದೇ ಅಮೃತ ಅಲ್ಲ. ಇದು ಕೇವಲ ಲೈಂಗಿಕ ದೌರ್ಬಲ್ಯ ಇರುವಂತಹ ಪುರುಷರಲ್ಲಿ ರಕ್ತ ಪರಿಚಲನೆಯನ್ನು ಸುಧಾರಿಸುವಂತಹ, ಅವರು ಸಾಮಾನ್ಯವಾದಂತಹ ಜೀವನ ನಡೆಸೋದಕ್ಕೆ ಸಹಾಯ ಮಾಡುವಂತಹ ಒಂದು ವೈದ್ಯಕೀಯ ಔಷಧಿಯಾಗಿದೆ ಅಷ್ಟೇ. ಆರೋಗ್ಯವಂತ ಪುರುಷರು ಏನಿದ್ದೀರಾ, ತಮ್ಮ ಲೈಂಗಿಕ ಸಮಯವನ್ನು ಹೆಚ್ಚಿಗೊಳಿಸೋಕ್ಕೆ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ನೈಸರ್ಗಿಕವಾಗಿ ಲೈಂಗಿಕ ಸಮಯ ಏನಿದೆಯಲ್ಲ ಅದನ್ನು ಮತ್ತು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಉತ್ತಮವಾದಂತಹ ಪೌಷ್ಟಿಕ ಆಹಾರ, ನಿಯಮಿತ ವ್ಯಾಯಾಮ ಮಾಡಬೇಕು. ಧೂಮಪಾನ ಮದ್ಯಪಾನದಿಂದ ಸ್ವಲ್ಪ ದೂರ ಇರೋದು ಹಾಗೂ ಮಾನಸಿಕವಾಗಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋದು ಅತ್ಯಂತ ಪ್ರಮುಖ ದಾರಿಗಳಾಗಿದ್ದಾವೆ. ಅಡ್ಡದಾರಿಯನ್ನು ಹಿಡಿಯೋದಕ್ಕೆ ಹೋಗಬೇಡಿ. ನಿಮ್ಮ ಲೈಂಗಿಕ ಜೀವನದಲ್ಲಿ ಯಾವುದೇ ಗಂಭೀರ ಸಮಸ್ಯೆಗಳಿದ್ದರೆ ಮುಜುಗರ ಪಡದೆ ಒಬ್ಬ ಒಳ್ಳೆಯ ಯೂರಾಲಜಿಸ್ಟ್ ಅಥವಾ ಸೆಕ್ಸಾಲಜಿಸ್ಟ್ ಅಥವಾ ಲೈಂಗಿಕ ತಜ್ಞರನ್ನು ಭೇಟಿ ಮಾಡಿ ಸಲಹೆ ಪಡೆಯೋದು ಬಹಳ ಮುಖ್ಯ. ಇನ್ನು ಪ್ರಿಯ ವೀಕ್ಷಕರ, ಇಂತಹ ವೈಜ್ಞಾನಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಕನ್ನಡದಲ್ಲಿ ತಿಳಿದುಕೊಳ್ಳೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಯಾವ ವಿಷಯದ ಬಗ್ಗೆ ನಾವು ಮಾತಾಡಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಹ್ಯಾಪಿ ಲೈಫ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್.